ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ವಿಚಾರನೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಸರ್. ಬಳ್ಳಾರಿ ಸಮಸ್ಯೆ ಅದು, ನೀವು ರಾಜ್ಯದ ಸಮಸ್ಯೆ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಬಳ್ಳಾರಿ ಸಮಸ್ಯೆ ಅಲ್ಲ. ಬಳ್ಳಾರಿ ಅವ್ರ ನಮ್ಮ ಮುಖಂಡ್ರು ಅವರು. ಜನಾರ್ದನ್ ರೆಡ್ಡಿ ಮನೆ ಹತ್ರ ಹೋಗಿ ನೀವು ಅವ್ರ ಮನೆ ಕಾಂಪೌಂಡ್ಗೆ ಫ್ಲೆಕ್ಸ್ ಅನ್ನು ಕೊಡ್ತೀರ, ಅದು ಗನ್ ಮ್ಯಾನ್ ಇಟ್ಕೊಂಡು ಚೇರ್ ಹಾಕ್ಕೊಂಡು ಕಟ್ಟರೋ ನೋಡೋಣ ಯಾರಾದರೂ ಅಂತ ಹೇಳಿ. ಅದಾದಮೇಲೆ ಅವರು ಸಹಜವಾಗಿ ನನ್ನ ಮನೆ ಹತ್ರ ಯಾರಾದರೂ ಬಂದರೆ ಬೇರೆ ಪಾರ್ಟಿಯವರು ಇಲ್ಲೇ ಪಕ್ಕ ಕಟ್ತೀರಿ, ಬೇರೆ ಕಡೆ ಕಟ್ಕೊಟ್ರಿ ಅಂತ ಕೇಳೋದು ಸಹಜ. ಅಷ್ಟಕ್ಕೇ ಅವ್ರ ಮನೆ ಮೇಲೆ ಕಲ್ಲು ತೂರಾಟ ಮಾಡಿ ಫೈರಿಂಗ್ ಮಾಡಿ ಅವತ್ತೇನಾದರೂ ಜನಾರ್ದನ್ ರೆಡ್ಡಿ ಅವ್ರು ಏನಾದರೂ ಒಂಟಿವರೆ ಸಿಕ್ಕಿದ್ರೆ ಅವ್ರು ಕೊಲೆನೇ ಮಾಡ್ತಾಯಿದ್ರು. ಸೊ ಇಂಥದ್ದಲ್ಲಿ ನಮ್ಮ ನಾಯಕರ ಮೇಲೆ ಆದಾಗ ನಾವೆಲ್ಲಿ ಸುಮ್ಮನೆ ಇರ್ತೀವಿ? ಹಾಗಾದರೆ ನೀವು ಕಾಂಗ್ರೆಸ್ ಅವರು ಅಸೆಂಬ್ಲಿಯಲ್ಲಿ ಗಲಾಟೆ ನಿಮ್ಮ ಮೇಲೆ ಮಾಡಿದ್ದು ಬಳ್ಳಾರಿಯವರು ಆಗ ನಮ್ಮ ಸರ್ಕಾರ ಇದ್ದಾಗ. ನೀವ್ಯಾಕೆ ಇಲ್ಲಿಂದ ಪಾದಯಾತ್ರೆ ಮಾಡಿದ್ರಿ? ಬಳ್ಳಾರಿನ ಇಡೀ ರಾಜ್ಯದ ಇಶ್ಯೂ ಮಾಡಿದ್ರಿ. ಇವತ್ತು ನಮ್ಮ ಕಾರ್ಯಕರ್ತರಿಗಾಗಲಿ ನಮ್ಮ ಅಲ್ಲಿನ ಶಾಸಕರಿಗಾಗಲಿ ಮುಖಂಡರಿಗಾಗಲಿ ಏನಾಯಿತು ಅಂತಂದರೆ ಆ ಇಶ್ಯೂ ನಾವು ತಗೊಂಡೇ ತಾಗ್ತೀವಿ. ನಾಳೆ ಬಳ್ಳಾರಿಗಾಗಿದ್ದು ಬೆಂಗಳೂರು ಆಗಲ್ಲ ಅನ್ನೋದು ಗ್ಯಾರಂಟಿ ಏನೈತೆ? ಸೊ ಅದಕ್ಕೆ ಎಚ್ಚರಿಕೆ ಕೊಡಬೇಕಾದ್ರೆ ನಾವು ಮಾಡಲೇಬೇಕಾಗ್ತದೆ. ದ್ವೇಷ ಭಾಷಣದ ವಿಧೇಯಕದ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ಅವತ್ತು ನಾರಾ ಭರತ್ ರೆಡ್ಡಿ ಅವರು ಮಾತಾಡಿದ್ದನ್ನು ಇಡೀ ರಾಜ್ಯ ನೋಡಿದೆ. ಇನ್ನೊಂದು 5 ನಿಮಿಷ ಇದ್ದಿದ್ರೆ ಬೆಂಕಿ ಹಚ್ಚಿ ಬರ್ತಿದ್ದೆ ಅಂತ ಹೇಳ್ತಾರೆ. ಕ್ರಮ ತಗೊಂಡಿಲ್ಲ ಕರ್ನಾಟಕ. ಅದನ್ನೇ ನಾವು ಕೇಳ್ತಾ ಇರೋದು. ನೀವು ದ್ವೇಷ ಭಾಷಣದ ಬಿಲ್ಲನ್ನು ತರ ಹೊರಟಿರೋರು, ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿರ್ತಕ್ಕಂಥವ್ರು, ನೀವು ಮಾದರಿಯಾಗಿರ್ಬೇಕಾದ್ರೆ ಅವನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಹೇಳ್ತಾರೆ 5 ನಿಮಿಷದಲ್ಲಿ ನಾನು ಸುಟ್ಟು ಬರುವಂಥ ನಾನು ಮತ್ತೆ ಏನಾದರೂ ಆಯಿತು ಅಂದರೆ ಇಡೀ ಬಳ್ಳಾರಿ ಭಸ್ಮ ಆಗ್ತಾಯಿತ್ತು. ಏನು ಹುಡುಗನಲ್ಲಿ ಮಾತಾಡ್ತಕ್ಕಂಥ ರೀತಿಗಳಾದವು ಅದು ದ್ವೇಷ ಭಾಷಣ ಅಲ್ವಾ? ಅದು ಪ್ರಚೋದನೆ ಕೊಡ್ತಕ್ಕಂಥದ್ದಲ್ವಾ? ಅವರು ಮಾತ್ರ ದ್ವೇಷ ಭಾಷಣ ಇಲ್ಲ. ದ್ವೇಷ ಭಾಷಣ ತರ್ತಕ್ಕಂಥದ್ದೇ ವಿರೋಧ ಪಕ್ಷದವ್ರನ್ನ ತುಳಿಯೋದಕ್ಕೆ. ಈಗ ಪಾದಯಾತ್ರೆಗೆ ಏನಾದರೂ ನಿಮಗೆ ಹೈಕಮಾಂಡಿಂದ ಅನುಮತಿ ಸಿಕ್ತು ಅಂದರೆ ಅದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಇಚ್ಛೆ ಅಂತ ಅಂದ್ಕೊಳ್ಳೋದಾದರೆ, ಒಂದು ಪಕ್ಷ ಪಾದಯಾತ್ರೆ ಮಾಡೋದೇ ಆದರೆ ಅದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಕಂಬ್ಯಾಕ್ ಒಂದು ಅವಕಾಶ, ಅವ್ರು ಮೇಲುಗೈ ಸಾಧಿಸ್ಬಿಡ್ತಾರೆ ಅನ್ನುವಂಥ ಆತಂಕ ಏನಾದರೂ BJPಯಲ್ಲಿ ಇತರ ನಾಯಕರಿಗಿದೆಯಾ? ಆ ಥರದ್ದೇನಿಲ್ಲ ಮೇಡಮ್. ಯಾಕಂದರೆ ಈಗ ಬಳ್ಳಾರಿಯಲ್ಲಿ ದೌರ್ಜನ್ಯ ನಡೆದಿರ್ತಕ್ಕಂಥವ್ರು, ನಾವೇನು ಅವರನ್ನು ಲೀಡರ್ ಮಾಡೋದು ಅಂತಲ್ಲ. ಆ ಬಳ್ಳಾರಿಯಲ್ಲಿ ನಡೆದಂಥ ದೌರ್ಜನ್ಯ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು, ರಾಷ್ಟ್ರಕ್ಕೆ ಗೊತ್ತಾಗಬೇಕು. ಅಂದರೆ ಈ ಕಾಂಗ್ರೆಸ್ ಅವರು ಎಷ್ಟು ದೌರ್ಜನ್ಯ ಮಾಡ್ತಾಯಿದ್ರು, ಹಿಂದೆ ಬಳ್ಳಾರಿಯವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು, ರಿಪಬ್ಲಿಕ್ ಬಳ್ಳಾರಿ ಎಲ್ಲವನ್ನು ಕೂಡ ಹಿಂದೆ ಮಾಡಿದ್ರಲ್ಲ, ನೀವು ಮಾಡಿರ್ತಕ್ಕಂಥದ್ದು ಏನು? ಇದನ್ನು ರಾಜ್ಯದ ಗಮನಕ್ಕೆ ತರಬೇಕು ಅಂತಂದಾಗ ನಾವು ಅಲ್ಲಿನ ಮುಖಂಡರ ಜೊತೆಯಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕಾಗ್ತದೆ. ಅನುಮತಿಯನ್ನು ಕೊಟ್ಟರೆ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಹೇಳಿರೋದು ಬೆಂಗಳೂರಿಂದ ಬಳ್ಳಾರಿ ಪಾದಯಾತ್ರೆ ಮಾಡೋಣ, ಅಲ್ಲಿ ದೊಡ್ಡ ಸಮಾವೇಶ ಮಾಡೋಣ ಅಂತೇಳಿ. ನೋಡೋಣ ನಮ್ಮ ದೊಡ್ಡವರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕಂತೂ ನಾವು ಜೊತೆಯಲ್ಲಿ ಇರ್ತೀವಿ ಮತ್ತು ಅಷ್ಟು ದಿನ ಪಾದಯಾತ್ರೆಯಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ.